ಕರೋನಾ ಸಂದರ್ಭದಲ್ಲಿ ಮಾಸ್ಕ್ ಅಂತಕ್ಕಂಥದ್ದು ಎಲ್ಲ ಕಡೆ ಕಡ್ಡಾಯ ಆಗಿತ್ತು. ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಕೆಲವು ಕಿಡಿಗೇಡಿಗಳು ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ದಾರೆ. ಹಾಗಾಗಿ ನಗರದಾದ್ಯಂತ ಇರತಕ್ಕಂಥ ಸೂಪರ್ ಮಾರ್ಕೆಟ್ಗಳಲ್ಲಿ ಮಾಸ್ಕ್ ಹಾಕ್ಕೊಂಡ್ರೆ ನೋ ಎಂಟ್ರಿ ಅಂತೆ. ವಿಚಿತ್ರ ಅಲ್ವಾ? ಯಾಕೆ ಅಂತ ನೀವೇ ನೋಡಿ. ಮಾಸ್ಕ್ ಹಾಕಿದ್ರೆ ಸೂಪರ್ ಮಾರ್ಕೆಟ್ಗಳಲ್ಲಿ ನೋ ಎಂಟ್ರಿ. ಸೂಪರ್ ಮಾರ್ಟ್ ಮುಂದೆ ವಿತ್ ಮಾಸ್ಕ್ ನೋ ಎಂಟ್ರಿ ಪೋಸ್ಟರ್. ಕೊರೋನಾ ಸಂದರ್ಭದಲ್ಲಿ ಮಾಸ್ಕ್ ಎಷ್ಟೋ ಉಸಿರನ್ನು ರಕ್ಷಣೆ ಮಾಡಿತ್ತು. ಈಗ ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ಖದೀಮರು ಒಂದು ಹೊಸ ಐಡಿಯಾ ಮಾಡಿಕೊಂಡಿದ್ದಾರೆ. ನಗರದಲ್ಲಿರುವ ಸೂಪರ್ ಮಾರ್ಕೆಟ್ಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಮಾಸ್ಕ್ ಧರಿಸಿ ಸೂಪರ್ ಮಾರ್ಕೆಟ್ಗಳಿಗೆ ಲಗ್ಗೆ ಇಡುವ ಖದೀಮರು ಬ್ಯಾಸ್ಕೆಟ್ನಲ್ಲಿ ದುಬಾರಿ ಡ್ರೈ ಫ್ರೂಟ್ಸ್, ತುಪ್ಪ, ಚಾಕ್ಲೇಟ್ಗಳನ್ನ ತುಂಬಿಕೊಂಡು ಕ್ಷಣಾರ್ಧದಲ್ಲಿ ಎಸ್ಕೇಪ್ ಆಗ್ತಿದ್ದಾರೆ. ಈ ರೀತಿ ಪ್ರಕರಣಗಳು ಕೆಲ ದಿನಗಳಿಂದ ಸಾಲು ಸಾಲು ನಡೆಯುತ್ತಿವೆ. ನಮ್ಮ ಏರಿಯಾಗಳಲ್ಲಿರುವ ಸೂಪರ್ ಮಾರ್ಕೆಟ್ಗಳಿಗೆ 2 ಡೋರ್ ಇರುತ್ತೆ. 2 ಡೋರಲ್ಲಿ ಎಂಟ್ರಿ ಎಕ್ಸಿಟ್ ಇರುತ್ತೆ. ಇದನ್ನ ಬಂಡವಾಳ ಮಾಡಿಕೊಂಡು ಬಿಲ್ಲಿಂಗ್ ಸೆಕ್ಷನ್ ಡೋರ್ ಬಿಟ್ಟು ಮತ್ತೊಂದು ಡೋರ್ ಮೂಲಕ ಎಸ್ಕೇಪ್ ಆಗ್ತಿದ್ದಾರೆ. ಇದರಿಂದ ಸಾವಿರಾರು ರೂಪಾಯಿ ಒಂದೊಂದು ಬಾರಿಗೆ ಲಾಸ್ ಆಗ್ತಿದೆಯಂತೆ. ಇವಾಗ ಒಬ್ರು ಇರ್ತೀವಿ, ಇಬ್ಬರು ಇರ್ತೀವಿ ಸ್ಟಾಫ್ಸು. ಎಲ್ಲ ಟೈಮಲ್ಲೂ ಎಲ್ಲ ಥರ ನೋಡ್ಕೊಳ್ಳೋದಕ್ಕಾಗಲ್ಲ. ಇವಾಗ ಏನಾದರೂ ಬಂದು ಪ್ರಾಡಕ್ಟ್ನ ತೊಗೊಂಡು ಹೋಗಿದ್ದಾರೆ ಅಂದರೆ ಅಟ್ಲೀಸ್ಟ್ ಕ್ಯಾಮ್ರಾಗೆ ಫೇಸ್ ಫುಟೇಜ್ ಆಗುತ್ತೆ. ಬಟ್ ಮಾಸ್ಕ್ ಹಾಕ್ಕೊಂಡ್ರೆ ಅರ್ಧ ಬರುತ್ತಲ್ಲ, ನಮ್ಮ ಸೇಫ್ಟಿಗೋಸ್ಕರ ನಾವು ಹಾಕ್ಕೊಂಡಿದ್ದೀವಿ ಸರ್. ಯಾರನ್ನೂ ಒಳಗಡೆ ಅಲೋ ಮಾಡಬಾರ್ದು. ಯಾರು ಬಂದು ಮಾಸ್ಕ್ ಹಾಕ್ಕೊಂಬಂದರೆ ನಾವು ಅಲೋನೇ ಮಾಡ್ತಾಯಿಲ್ಲ. ನಮಗೆ ಕ್ಲಾರಿಟಿ ಸಿಗ್ತಾಯಿಲ್ಲ. ಇವಾಗ ತೊಗೊಂಡು ಹೊರಗಡೆ ಹೋದ್ರೂ ನಾವು ಕಂಪ್ಲೇಂಟ್ ಕೊಡೋದಕ್ಕಾಗಲಿ ಫೇಸ್ ಗೊತ್ತಾಗೋದಿಲ್ಲ. ನಮ್ಮ J24 ಸುಮಾರು ಕಡೆ ಆಗಿದೆ, ಬೇರೆ ಕಡೆನೂ ಆಗ್ತಾ ಇದೆ ಸರ್. ಅದರಿಂದ ನಮ್ಮ J24 ಅಲೋ ಮಾಡ್ತಾ ಇಲ್ಲ. ಸೂಪರ್ ಮಾರ್ಕೆಟ್ಗಳಲ್ಲಿ ಮಾಸ್ಕ್ ಹಾಕ್ಕೊಂಡು ಕಳ್ಳತನ. ಮುಖಕ್ಕೆ ಮಾಸ್ಕ್ ಹಾಕಿರುವ ಕಳ್ಳರ ಪತ್ತೆ ಕಷ್ಟ. ಖದೀಮರಿಂದ ರೋಸಿ ಹೋದ ಸೂಪರ್ ಮಾರ್ಟ್ಗಳು ಮಾಸ್ಕ್ ಬ್ಯಾನ್ ಮಾಡಿವೆ. ಮಾಸ್ಕ್ ಧರಿಸಿ ಯಾರೇ ಬಂದರೂ ನೋ ಎಂಟ್ರಿ ಎಂದು ಪೋಸ್ಟರ್ ಹಾಕಿದ್ದಾರೆ. ಸೂಪರ್ ಮಾರ್ಕೆಟ್ಗಳಲ್ಲಿ ಮಾಸ್ಕ್ ಹಾಕಿಕೊಂಡು ಬಂದು ಕಳ್ಳತನ ಮಾಡೋದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮುಖಕ್ಕೆ ಮಾಸ್ಕ್ ಹಾಕಿರುವ ಕಾರಣ ಕಳ್ಳರ ಪತ್ತೆ ಕಷ್ಟವಾಗಿದೆ. ಇದರಿಂದ ಸೂಪರ್ ಮಾರ್ಕೆಟ್ ಎದುರು ನೋ ಮಾಸ್ಕ್ ಅಲೌಡ್ ಎಂದು ಪೋಸ್ಟ್ ಹಾಕಿದ್ದಾರೆ. ಇಲ್ಲಿ ಸ್ಟೋರಲ್ಲಿ ಮಾಸ್ಕ್ ಹಾಕೊಂಡ್ಬಂದು ಡ್ರೈ ಫ್ರೂಟ್ಸು ಮತ್ತು ಗೀ ಮತ್ತು ಬೇರೆ ಬೇರೆ ಐಟಮ್ಸ್ ಎಲ್ಲ ಫುಲ್ ಬ್ಯಾಸ್ಕೆಟ್ ತುಂಬಾ ಜಾಸ್ತಿ ಕಳ್ಳತನ ಆಗ್ತಿದೆ ಅಂತ ಮಾಸ್ಕ್ ಅಲೋ ಮಾಡ್ತಿಲ್ಲ ನಾವು. ಇವಾಗ ಅವ್ರ ಮುಖ ಗೊತ್ತಾಗ್ತಾ ಇಲ್ಲ, ಮತ್ತು ಅದಕ್ಕೋಸ್ಕರ ನಾವು ಮಾರ್ಕ್ಸ್ ಎಲ್ಲ ತೆಗೆಸಿ ಒಳಗಡೆ ಅಲೋ ಮಾಡ್ತಾಯಿದ್ವಿ. ಜಾಸ್ತಿ ಡ್ರೈ ಫ್ರೂಟ್ಸು, ಗೀ ಮತ್ತು ಪಾಕೆಟ್ ಬೇಳೆ ಐಟಮು ಆ ಥರ ಎಲ್ಲ ಕಳ್ತನ. ಸರಣಿಯಂತೆ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಬಂದು ಸೂಪರ್ ಮಾರ್ಕೆಟ್ನಲ್ಲಿ ದೋಚಿಕೊಂಡು ಹೋಗುತ್ತಿರೋದನ್ನ ತಡೆಯಲು ಸಿಬ್ಬಂದಿಯೇ ಈಗ ಈ ಐಡಿಯಾ ಮಾಡಿದ್ದಾರೆ. ಹೀಗಾಗಿ ಮಾಸ್ಕ್ ಧರಿಸಿದವರಿಗೆ ಪ್ರವೇಶ ನಿರ್ಬಂಧ ಎಂದು ಪೋಸ್ಟರ್ ಹಾಕಿದ್ದಾರೆ. ಒಟ್ಟಾರೆ ಕೊರೋನಾದಿಂದ ಬಚಾವಾಗಲು ಮಾಸ್ಕ್ ಕಡ್ಡಾಯ ಮಾಡಲಾಗಿತ್ತು. ಆದರೆ ಈಗ ಮಾಸ್ಕ್ ಅನ್ನೇ ಕಿಡಿಗೇಡಿಗಳು ತಮ್ಮ ಕಳ್ಳತನಕ್ಕೆ ಅಸ್ತ್ರವನ್ನಾಗಿಸಿದ್ದಾರೆ. ಇನ್ಮೇಲೆ ಮಾಸ್ಕ್ ಹಾಕೊಂಡು ಯಾರೇ ಹೋದ್ರೂ ನೋ ಎಂಟ್ರಿ. ಮಹದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.